ಅರಣ್ಯ ಸಿಬ್ಬಂದಿಯಿಂದ ಮೂವರ ಎನ್ಕೌಂಟರ್ ಆದ ಬಳಿಕ ಅರಣ್ಯ ಇಲಾಖೆಯೇ ಕಾಡುಗಳ್ಳರ ಟಾರ್ಗೆಟ್ ಆಗಿತ್ತಾ ಎನ್ನುವಂತಹ ಅನುಮಾನ ಶುರುವಾಗಿದೆ. ಜಿಲೆಟಿನ್ ಕಡ್ಡಿಯನ್ನು ಬಳಸಿ ಬಾಂಬ್ ಸ್ಫೋಟಿಸಿ ಶಿಬಿರ ಧ್ವಂಸ ಮಾಡಿದ್ದು, ಬಾಂಬ್ ಸ್ಫೋಟ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುರೇಂದ್ರ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡೋಣ ಬನ್ನಿ. ಹನೂರಿನ ಶೂಟೌಟ್ ಪ್ರಕರಣದ ಬಳಿಕ ಸಾಕಷ್ಟು ದಾಂಧಲೆಗಳು, ದುಷ್ಕೃತ್ಯಗಳು ಕಾವೇರಿ ದಟ್ಟಾರಣ್ಯದಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಏನಂತಂದರೆ, ಶೂಟೌಟ್ನ ನಡೆದಂಥ ಬಳಿಕ ಒಂದು ಆಕ್ರೋಶಕ್ಕೋ ಅಥವಾ ಪ್ರತೀಕಾರಕ್ಕೋ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ದ್ವೇಷಕ್ಕೋ ಇಡೀ ಕಳ್ಳೆಬೇಟೆ ತಡೆ ಶಿಬಿರಗಳನ್ನು ಧ್ವಂಸ ಮಾಡುವಂಥ ಕೆಲಸಕ್ಕೆ ಕೆಲ ದುರುಳರು, ದುಷ್ಕರ್ಮಿಗಳು ಇಳಿದಿದ್ದರು. ಅದೇ ರೀತಿ ನಾನು ಇವಾಗ ಸದ್ಯ ಹನೂರು ತಾಲೂಕಿನ ಶಾಗ್ಯಬೆಟ್ನ ಹೊಳೆಮುರಿದಟ್ಟಿ ಎಂಬ ಒಂದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಮುಂದೆ ನಿಂತಿದ್ದೇನೆ. ನಾನಿವಾಗ ನಿಮಗೆ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ತೋರಿಸ್ತಾ ಇದ್ದೇನೆ ಮತ್ತು ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದ್ದೇನೆ. ಅದೇನಂತಂದರೆ, ಈ ಹೊಳೆಮುರಿದಟ್ಟಿ ಒಂದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗೆ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟು ಸ್ಫೋಟಿಸಲಾಗಿತ್ತು. ನಾನಿವಾಗ ತೋರಿಸ್ತೀನಿ ಬನ್ನಿ, ಆ ದುಷ್ಕರ್ಮಿಗಳು ಎಂತೆಂಥ ಕೃತ್ಯವನ್ನು ಈ ಶೂಟೌಟ್ ಪ್ರಕರಣದ ಬಳಿಕ ಎಸಗಿದ್ದಾರೆ ಅಂತ. ಏನಂತಂದರೆ, ಈ ಹೊಳೆಮುರಿದಟ್ಟಿ ಏನು ಒಂದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಇದೆ, ಅದು ಒಂದು ದಟ್ಟಾರಣ್ಯದಲ್ಲಿದೆ. ಏನಂತಂದರೆ, ಹನೂರು ತಾಲೂಕಿನ ಶಾಗ್ಯಬೆಟ್ನಲ್ಲಿರ್ತಕ್ಕಂಥ ಈ ಹೊಳೆಮುರಿದಟ್ಟಿ ಕಳ್ಳೆಬೇಟೆ ತಡೆ ಶಿಬಿರವು ಈ ಜನವಸತಿ ಪ್ರದೇಶ ಮತ್ತು ಗ್ರಾಮಗಳಿಂದ ಬರೋಬ್ಬರಿ 8 ರಿಂದ 10 ಕಿಲೋಮೀಟರ್ ಕಾಡಿನ ಒಳಗಿರುವ ಒಂದು ಈ ಆ್ಯಂಟಿ ಪೋಚಿಂಗ್ ಕ್ಯಾಂಪ್. ಈ ಕ್ಯಾಂಪ್ಗೆ ಆಗಸ್ಟ್ 15ರ ಏನು ಒಂದು ಶೂಟೌಟ್ ಪ್ರಕರಣ ಆಗುತ್ತೆ, ಆ ಶೂಟೌಟ್ ಪ್ರಕರಣದ ಬಳಿಕ ಈ ಕಳ್ಳೆಬೇಟೆಗಾರರೇ ಇರ್ಬೋದು ಅಥವಾ ಈ ದುಷ್ಕೃತ್ಯವನ್ನು ಎಸಗಬೇಕು ಅಂತಲೇ ಇದ್ದಂಥ ಕೆಲವು ಕಿಡಿಗೇಡಿಗಳಿರ್ಬೋದು, ಅವರು ಈ ಏಕಾಏಕಿ ಈ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗೆ ನುಗ್ಗಿ ಈ ಕಿಟಕಿ ಮೂಲಕವಾಗಿ ಮತ್ತು ಇಲ್ಲಿದ್ದಂತಹ ಕೆಲವೊಂದು ಗೋಡೆಗಳ ಒಂದು ಬಿರುಕಿನಲ್ಲಿ ಎಲ್ಲದಕ್ಕೂ ಕೂಡ ಈ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟು ಸ್ಫೋಟಿಸಿರುವ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಈ ಆರೋಪ ಸತ್ಯವೂ ಕೂಡ ಹೌದು. ಯಾಕಂತಂದರೆ, ಯಾವುದೇ ಹಾರೆಗಳಾಗಲಿ, ಯಾವುದೇ ಗುದ್ದಲಿಗಳಿಂದಾಗಲಿ ಮತ್ತು ಯಾವುದೇ ಮಾರಕಾಯುಧಗಳಿಂದಾಗಲಿ ಈ ಪರಿಪ್ರಮಾಣದಲ್ಲಿ ಒಂದು ಅತ್ಯಂತ ಸದೃಢವಂಥ ಕಟ್ಟಡವನ್ನು ಈ ಮಟ್ಟಿಗೆ ಧ್ವಂಸ ಮಾಡಲು ಸಾಧ್ಯವಿಲ್ಲ. ಜೊತೆಗೆ ಅಲ್ಲಿ ಏನು ಈ ಆರೋಪ ಕೇಳಿಬಂದ ಬಳಿಕ ಈ ಪೊಲೀಸರು ಇರ್ಬೋದು ಮತ್ತು ಸೋಕೋ ಟೀಮ್ ಅವರು ಕೂಡ ಇರ್ಬೋದು, ಸ್ಥಳಕ್ಕೆ ಪರಿಶೀಲಿಸಿದ ವೇಳೆ ಬಳಸಿದಂಥ ವೈರಿಗಳಾಗಿರ್ಬೋದು ಮತ್ತು ಈ ಜಿಲೆಟಿನ್ ಕಡ್ಡಿಗಳ ಕುರುಹುಗಳಾಗಿರ್ಬೋದು ಎಲ್ಲವನ್ನೂ ಕೂಡ FSL ತಜ್ಞಕ್ಕೆ ಕಳಿಸಿದ್ದಾರೆ. ಈಗ ನಾವು ನೋಡ್ತಾ ಇರ್ಬೋದು, ನೋಡಿ ಯಾವ ರೀತಿ ಧ್ವಂಸ ಮಾಡಿದ್ದಾರೆ. ಎಲ್ಲ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಇವರು ಒಂದು ಈ ಆ್ಯಂಟಿ ಪೋಚಿಂಗ್ ಕ್ಯಾಂಪನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ ಮತ್ತು ಇದು ಬಳಕೆಗೆ ಮತ್ತೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿ ಈ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ನ ತಂದಿಟ್ಟಿದ್ದಾರೆ. ಹೊಳೆಮುರಿದಟ್ಟಿ ಏನು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ನ ಏನಿದೆ ಒಂದು ಸ್ಥಿತಿ ಇದೆ, ಇದು ಒಟ್ಟು ಕಾವೇರಿ ವನ್ಯಜೀವಿಧಾಮದ 8 ಕಳ್ಳೆಬೇಟೆ ತಡೆ ಶಿಬಿರಗಳ ಒಂದು ಸ್ಥಿತಿಯೂ ಇದೇ ಆಗಿದೆ. ಇನ್ನಾದರೂ ಕೂಡ ಸರ್ಕಾರ ಈ ಕಳ್ಳೆಬೇಟೆ ಶಿಬಿರಗಳ ಮೇಲೆ ದಾಳಿ ಮಾಡಿದಂಥ ದುಷ್ಕರ್ಮಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂತಂದರೆ, ಅವರು ವ್ಯವಸ್ಥೆಗೆ ಸಡ್ಡು ಹೊಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸುರೇಂದ್ರ, ಜೀ ಕನ್ನಡ ನ್ಯೂಸ್, ಚಾಮರಾಜನಗರ.